ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ನ್ಯೂಸ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ದು ಎರಡನೇ ಪ್ರೋಮೋ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ಸೊ ಅದಕ್ಕೆಲ್ಲ ಉತ್ತರ ಇವಾಗ ಸಿಗ್ತಾ ಇದೆ. ಸೊ ಯಾವತ್ತು ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾ ಬನ್ನಿ ಇವಾಗ ಬಿಗ್ ಬಾಸ್ ಸೀಸನ್ 12ರ ಎರಡನೇ ಪ್ರೋಮೋ ಯಾವಾಗ ಬರುತ್ತೆ ನೋಡ್ಕೊಳ್ಳೋಣ. ಸೊ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಹಿಂದಿಯ ಬಿಗ್ ಬಾಸ್ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಪ್ರೋಮೋನು ಕೂಡ ರಿಲೀಸ್ ಮಾಡಾಯ್ತು. ಅವರ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದ್ದಾರೆ. ಅಂಡ್ ಏನಪ್ಪಾ ಅದು ಅಂತಂದ್ರೆ ಈ ಒಂದು ಲೋಕಸಭೆ ಅಂತ ಒಂದು ಮಾಮೂಲಿ ಏನಿದೆ ಅದನ್ನೇ ಇವರು ಇಂಡೈರೆಕ್ಟ್ ಆಗಿ ರಾಜಕೀಯನ ಮಾಡಬೇಕು, ಒಂದು ಪಾರ್ಲಿಮೆಂಟ್ ತರ ಬಿಲ್ಡ್ ಮಾಡಿ ಲೈಕ್ ಪಕ್ಷಕ್ಕೆ ಸಿಎಂನು ತರ್ತಾರೆ, ಈ ಕಡೆ ಆಪೋಸಿಟ್ ಪಕ್ಷದಲ್ಲಿ ನಾಯಕರು ಕೂಡ ಇರ್ತಾರೆ. ಆ ತರ ಒಂದು ಯುನೀಕ್ ಕಾನ್ಸೆಪ್ಟ್ ನ ತಗೊಂಡ್ ಬರ್ತಾ ಇದಾರೆ. ಬಟ್ ಇನ್ನೊಂದೇನಪ್ಪ ಟ್ವಿಸ್ಟ್ ಇರೋದಂತಂದ್ರೆ ಆಕ್ಚುಲಿ ಕಂಟೆಸ್ಟೆಂಟ್ಗಳು ಕೂಡ ಲಿಸ್ಟ್ ಕೂಡ ಆಲ್ರೆಡಿ ಹೊರಗಡೆ ಬಂದಿದೆ. ಬಟ್ ನಿಮ್ಗೆ ಹಿಂದಿ ಬಿಗ್ ಬಾಸ್ ಬೇಕು ಅಂತಂದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ, ನಾವು ಕೂಡ ಅದನ್ನು ಕೂಡ ಬೇಕು ವಿಡಿಯೋ ಮಾಡಿ ಹಾಕ್ತಿವಿ. ಈ ಕಂಟೆಸ್ಟೆಂಟ್ಗಳು ಹೆಂಗಪ್ಪ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಒಂದು ರಕ್ಷಕ್ ಬುಲೆಟ್ ಅವರೆಲ್ಲ ಬಂದಿದ್ರು ಗೊತ್ತಾ, ನಿಮ್ಗೆ ನೆನಪಿರುತ್ತೆ ಅಂತ ಅನ್ಕೊಳ್ತೀನಿ. ಆ ಸೀಸನ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಜನಗಳ ಕೈಗೆ ವೋಟಿಂಗ್ ಅನ್ನೋದು ಕೊಟ್ಟರು. ವೋಟಿಂಗ್ ಅನ್ನೋದು ಮಾಡ್ತಾರೆ, ಯಾರನ್ನ ಹೊರಗಡೆ ಕಳಿಸ್ಬೇಕು ಯಾರನ್ನ ಒಳಗಡೆ ಕಳಿಸ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಅಂದ್ರೆ ಜನಗಳ ಕೈ ಬಿಟ್ಟಿರ್ತಾರೆ. ವೋಟಿಂಗ್ ಮುಖಾಂತರ ಯಾರಿಗೆ ಹೈಯೆಸ್ಟ್ ವೋಟ್ ಬರುತ್ತೋ ಅವರು ಒಳಗಡೆ ಹೋಗ್ತಾರೆ, ಇಲ್ಲಾಂದ್ರೆ ಮಿಕ್ಕಿದ ಮನೆಗೆ ಹೋಗ್ತಾರೆ. ಸೊ ಆ ಒಂದು ಸ್ವಲ್ಪ ಅದು ಲೈಕ್ ಕಾಂಟ್ರವರ್ಸಿ ಆಗಿತ್ತು ನಿಮ್ಗೆ ಗೊತ್ತಿರೋ ಹಾಗೆ. ಈ ಸತಿನೂ ಕೂಡ ಹಿಂದಿ ಬಿಗ್ ಬಾಸ್ ಅದನ್ನೇ ಅನಾವರಣ ಮಾಡಿದ್ದಾರೆ. ಅಂದ್ರೆ ಜನಗಳ ಕೈ ಬಿಟ್ಬಿಡ್ತಾರೆ, ಯಾರನ್ನ ಒಳಗಡೆ ಕಳಿಸ್ಬೇಕು ಯಾರನ್ನ ಹೊರಗಡೆ ಕಳಿಸ್ಬೇಕು ಅಂತ ಒಂದು ಯುನೀಕ್ ಕಾನ್ಸೆಪ್ಟ್ ನ ಕನ್ನಡದಲ್ಲಿ ಫೇರ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಂಪ್ಲೇಂಟ್ ಮಾಡಿದ್ರು. ಸ್ವಲ್ಪ ಅವಮಾನ ಆದಂಗೂ ಕೂಡ ಅನ್ಸುತ್ತೆ. ಯಾಕಂದ್ರೆ ಒಬ್ಬರನ್ನ ಕರೆಸಿ ಆ ಸ್ಟೇಜ್ ಮೇಲೆ ಸಡನ್ ಆಗಿ ವೋಟ್ ಮೂಲಕ ಲೈಕ್ ನೀವು ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ಬಾರ್ದು ಅಂತ ಹೇಳಿದಾಗ ಯಾರಿಗಾದ್ರೂ ಶಾಕಿಂಗ್ ಆಗುತ್ತೆ. ಬಟ್ ಹಿಂದಿ ಬಿಗ್ ಬಾಸ್ ಅವ್ರು ಆತರ ಮಾಡಿಲ್ಲ. ಅವ್ರು ಏನಂತಂದ್ರೆ ಫಸ್ಟೇನೆ ಒಂದು ಒನ್ ಡೇ ಮುಂಚೆ ಪ್ರೋಮೋ ಬಿಟ್ಟಿದ ತಕ್ಷಣನೇ ಒಂದಷ್ಟು ಓಟ್ಗಳನ್ನ ಮಾಡಿ ಬಿಟ್ಟಿದ್ದಾರೆ. ನೀವು ಯಾರನ್ನ ಓಟ್ ಹಾಕಿ ಸೇವ್ ಮಾಡೋದು ಕೂಡ ಜನಗಳ ಕೈಗೆ ಅಂದ್ರೆ ನಾರ್ಮಲ್ ಎಲ್ಲ ಪೀಪಲ್ಗೂ ಕೂಡ ನಿಮ್ಗೆ ಮೊಬೈಲಿಂದ ನೀವು ಓಟ್ ಹಾಕ್ಬೋದು ಅಂತಲೂ ಕೂಡ ಮಾಡಿದ್ರು. ಅಂದ್ರೆ ಮೀನ್ ಹಾಟ್ಸ್ಟಾರಲ್ಲಿ ಆಗಿರೋದು, ಇಲ್ಲಾಂದ್ರೆ ನಾರ್ಮಲ್ ಮೊಬೈಲ್ SMS ಮುಖಾಂತರ ಕೂಡ ಮಾಡ್ಬೋದಾಗಿತ್ತೇನೋ ಅಂತ ಆ ಥರ ಒಂದು ಮಾಡಿದ್ರು. ಬಟ್ ಈ ಸತಿ ಕನ್ನಡ ಬಿಗ್ ಬಾಸ್ ಅಲ್ಲಿ ಅದೇ ರೀತಿ ಆಗುತ್ತಾ ಅಂತಂದ್ರೆ ನನ್ನ ಪ್ರಕಾರ ಅದು ಆಗಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಒಂದು ಸೀಸನ್ ಮಾಡಿದ್ರು, ಬಟ್ ಅದಾದ್ಮೇಲೆ ನಿಲ್ಲಿಸ್ಬಿಟ್ರು. ಬಟ್ ಈ ಸೀಸನ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಯುನೀಕ್ನೆಸ್ ನ ತಗೊಂಡ್ಬರ್ತಾ ಇದ್ದಾರೆ. ಏನಪ್ಪಾ ಅದು ಅಂತಂದ್ರೆ ಈ ಒಂದು ಥೀಮ್ ಯುನೀಕ್ ಕಾನ್ಸೆಪ್ಟ್ ನ ತಗೊಂಡ್ಬರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆಲ್ರೆಡಿ ನಾವು ಒಂದು ವಿಡಿಯೋ ಕೂಡ ಮಾಡಿ ಹಾಕಿದೀವಿ, ಯಾರು ಒಂದು ಥೀಮ್ ನ ತಗೊಂಡ್ಬರ್ಬೋದು, ಯಾವ ಥೀಮ್ ತಗೊಂಡ್ಬರ್ಬೋದು ಅಂತ. ನಿಮ್ಗೆ ಗೊತ್ತಿರೋ ಹಾಗಿದ್ರೆ ಆಲ್ರೆಡಿ ಒಂದು ಥೀಮ್ ಇದೆ, ಒಂದು ಕಳ್ಳ ಪೊಲೀಸ್ ಥೀಮ್ ಆಗಿರ್ಬೋದು, ಇಲ್ಲಾಂದ್ರೆ ರಾಜಕೀಯ ಆ ತರ ಒಂದು ಎಸ್, ಈ ಮೂರು ಥೀಮ್ಗಳನ್ನ ತಗೊಂಡ್ ಬರ್ತಾರೆ ಅಂತ ಬಿಗ್ ಬಾಸ್ ಅವರು ಒಂದು ಲೈಕ್ ಅಪ್ಡೇಟ್ ನ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಎಸ್, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಲೋಗೋ ಅನಾವರಣ ಮಾಡಿದ್ದಾರೆ. ಸೊ ಒಂದು 2 weeks ಬ್ಯಾಕ್. ಸೊ ಲೋಗೋ ಮಾತ್ರ ಸಾಕಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಕನ್ನಡ ಆದ್ಯತೆ ಜಾಸ್ತಿನೇ ಕೊಟ್ಟಿದ್ದಾರೆ ಈ ಸಲ ಒಂದು 12ನೇ ಸೀಸನ್ ಅಲ್ಲಿ. ಅಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಏನಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕನ್ನಡ ಕೊಟ್ಟಿಲ್ಲ, ಆಮೇಲೆ ಕನ್ನಡ ಕೊಟ್ಟಿದ್ದಾರೆ ಅಂತ. ಗೈಸ್, ಏನಾಗುತ್ತೆ ಗೊತ್ತಾ, ಕೆಲವೊಂದ್ಸತಿ ಆ ಒಂದು ಲೋಗೋನ ಕ್ರಿಯೇಟ್ ಮಾಡಬೇಕು ಅಂತಂದಾಗ ಅದು ನೋಡಿ, ನೀವು 12 ಸ್ಟಾರ್ಟಿಂಗ್ ಅಲ್ಲಿ ಏನ್ ಇಂಗ್ಲಿಷ್ ಅಲ್ಲಿ ಬಂದಿದೆ, ಆಕ್ಚುಲಿ ಇದು ಬಂದ್ಬಿಟ್ಟು ಕಣ್ಣು ಲೋಗೋ ಇದೆ ಗೊತ್ತಾ, ಅಲ್ಲೋಗಿ ಸೇರ್ಕೊಂಡಿದೆ. ಮೇ ಬಿ ಆ ಲೋಗೋ ಡಿಸೈನ್ ಮಾಡ್ಬೇಕಾದ್ರೆ ಕನ್ನಡದ 1-2 ಅದು ಬರಕ್ಕಾಗಲ್ಲ. ಸೊ ಆ ತರ ಒಂದು ಯಾಕಂದ್ರೆ ಅಷ್ಟೊಂದು ಯುನೀಕ್ನೆಸ್ ನ ತರಬೇಕು ಅಂತಂದ್ರೆ ಅದು ಕೂಡ ಅವ್ರಿಗೂ ಸಾಫ್ಟ್ವೇರ್ ಇರುತ್ತೆ ಗುರು, ಅವ್ರದ್ದು ಇರುವಂತ ಅವೈಲೇಬಿಲಿಟಿ ಕಣ್ಣೇ ಇರಬೇಕು. ಬಿಗ್ ಬಾಸ್ ಮೇನ್ ಥೀಮ್ ಏನಂದ್ರೆ ಕಣ್ಣು. ಸೊ ಅದರಲ್ಲಿ ನಾವು ಕನ್ನಡದಲ್ಲಿ 2 ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟು ಆಮೇಲೆ 3-4 ಇದಕ್ಕೆ ಕನ್ನಡ ಆದ್ಯತೆ ಕೊಟ್ಟು ಒಳಗಡೆ ನೋಡಿ. ಅದಾದ್ಮೇಲೆ ನೆಕ್ಸ್ಟ್ ಕನ್ನಡಕ್ಕೂ ಅವ್ರೇನ್ ಕೊಡಬೇಕು ಅಂತಾನು ಏನು ಇರ್ಲಿಲ್ಲ. ನಮ್ಗೆ ಆಕ್ಚುಲಿ ಲೋಗೋದಲ್ಲಿ ಯಾರು ಕೂಡ ನಾವೇನು ಅಷ್ಟೊಂದು ಹುಡುಕ್ತಾ ಇರಲಿ. ಈಗೀಗ ರೀಸೆಂಟ್ ಆಗಿ ಬರ್ತಾ ಇರೋದು ಕನ್ನಡ ಅಂತಂದ್ರೆ ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ಅಂತ. ನಮ್ಗೆ ಕನ್ನಡ ಅಂತ ಬಂದಾಗ ನಮ್ಗೆ ಶೋ ಒಳಗಡೆ ನಡೀತಾ ಇರ್ಬೇಕಾದ್ರೆ ಕನ್ನಡದಲ್ಲಿ ಮಾತಾಡ್ತಾ ಇರೋದನ್ನ ಕೆಲವೊಂದ್ಸತಿ ಗುಸು ಅನ್ನೋದನ್ನ ಸಪ್ರೇಟ್ ಅಲ್ಲಿ ತೋರಿಸಿ, ಆಮೇಲೆ ಕೆಲವೊಂದು ಒಳಗಡೆ ಇರೋ ಒಂದಷ್ಟು ಬರ್ದಿರ್ತಾರೆ ಗೊತ್ತಾ, ಕಿಚನ್ ಏರಿಯಾ ಅದಾಗಿರ್ಬೋದು, ಅದನ್ನೆಲ್ಲ ನೀವು ಕನ್ನಡದಲ್ಲಿ ಬರೀರಿ, ಅದು ನಮ್ಗೆ ಸಾಕು. ಬಟ್ ನಾವು ಲೋಗೋದಲ್ಲಿ ಹುಡುಕ್ತೀವಿ ಅಂತ ಅದು ತುಂಬಾ ತಪ್ಪಾಗುತ್ತೆ. ಬಟ್ ಈ ಸತಿ ಒಂದ್ ಸ್ವಲ್ಪ ಯುನೀಕ್ನೆಸ್ ಆಗಿ ಇರ್ಲಿ ಅಂತ ಒಂದಷ್ಟು ಲೋಗೋಗಳಲ್ಲಿ ಕನ್ನಡ ಅನ್ನೋದು ಹಾಕಿದ್ದಾರೆ, ಖುಷಿ ವಿಚಾರ. ಸೊ ಗೈಸ್, ಇನ್ನ ಬಿಗ್ ಬಾಸ್ ಎರಡನೇ ಪ್ರೋಮೋ ಯಾವಾಗ ಬರುತ್ತೆ ಅಂತಂದ್ರೆ, ಸೊ ನಿಮ್ಮೆಲ್ಲರ ನೆಚ್ಚಿನ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವರ ಬರ್ಡೇ ದಿವಸ ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು ಒಂದು ಬಿಗ್ ಬಾಸ್ ಎರಡನೇ ಒಂದು ಪ್ರೋಮೋ ಬರುತ್ತೆ ಅಂತ ಅಪ್ಡೇಟ್ಗಳು ಸಿಗ್ತಾ ಇದೆ. ಸೊ ಒಟ್ನಲ್ಲಿ ಗೈಸ್ 2ನೇ ತಾರೀಕು ನಮ್ಮ ಬಾದ್ಶಾ ಅವರ ಬರ್ತ್ಡೇ ಇದೆ. ಅಂಡ್ ಮೊದಲನೇದಾಗಿ ಕಿಚ್ಚ ಸರ್ ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಇದೀವಿ. ಎಸ್, ನಿಮ್ಮೆಲ್ಲಾ ಮೂವಿಗಳಿಗೂ ಒಳ್ಳೇದಾಗ್ಲಿ. ಸೊ ಇನ್ನ ಚೆನ್ನಾಗಿ ಮೂವಿಗಳನ್ನ ಮಾಡಿ ಇನ್ನೂ ಒಂದು 50 ವರ್ಷ ಬಿಗ್ ಬಾಸ್ ನಡ್ಸ್ಕೊಂಡು ಹೋಗಿ ಇನ್ನೂ ಖುಷಿ. ಆಕ್ಚುಲಿ ಅವ್ರನ್ನ ಬಿಟ್ರೆ ಬೇರೆ ಯಾರು ನಮ್ಗೆ ನೋಡಕ್ ಆಗಲ್ಲ ಅವರು. ಅದನ್ನ ಆಲ್ರೆಡಿ ಪ್ರತಿ ಸತಿ ನಾನು ಪದೇ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಅಂಡ್ ಇನ್ನೊಂದು ಗೊತ್ತಿರೋ ಹಾಗೆ 2ನೇ ತಾರೀಕು ಪ್ರೋಮೋ ಬರುತ್ತೆ. ಕಿಚ್ಚ ಸರ್ ಇನ್ನೊಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಅವರು ಟ್ವೀಟ್ ಮೂಲಕ ಅವರ ಬರ್ಡೇನ 1ನೇ ತಾರೀಕು ನೈಟೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. 1ನೇ ತಾರೀಕು ಸಂಜೆ 6 ಗಂಟೆಯಿಂದ ಲೈಕ್ ಮಿಡ್ ನೈಟ್ 12 ಗಂಟೆ ತನಕ ಸೆಲೆಬ್ರೇಟ್ ಮಾಡ್ತಾರೆ. ಅದಾದ್ಮೇಲೆ 2ನೇ ತಾರೀಕು ಅವರು ಇರಲ್ಲ. ಯಾಕಂತಂದ್ರೆ ಲೈಕ್ ಅವ್ರ ತಾಯಿಯವ್ರು ತೀರ್ಕೊಂಡು 1 ವರ್ಷ ಆಗ್ಬರ್ತಾ ಇದೆ, ಈ ವರ್ಷನೇ ತೀರ್ಕೊಂಡಿರೋದಲ್ವಾ. ಹಂಗಾಗಿ ಅವ್ರ ಮನೆ ಮುಂದೆ ಸ್ವಲ್ಪ ಶಾಂತ ವಾತಾವರಣ ಇರಬೇಕು ಅನ್ನೋದು ಒಂದು ಅವ್ರ ಮೈಂಡಲ್ಲಿ ಇದೆ. ಹಂಗಾಗಿ ಈ ಸಲ ಒಂದು ಬರ್ಡೇ ಸೆಲೆಬ್ರೇಷನ್ 1ನೇ ತಾರೀಕು ನೈಟ್ ಅಂದ್ರೆ ಸಂಜೆನೆ ಮಾಡ್ತಾ ಇದ್ದಾರೆ ಇವಾಗ. ಸೊ ಅಂದ್ರೆ ಮಿಡ್ ನೈಟ್ ವರ್ಗು ಇದ್ದು ಕೇಕ್ ಎಲ್ಲ ಕಟ್ ಮಾಡೋಂಗಿದ್ರೆ ಮಾಡ್ಬೋದು. ಅಂಡ್ ಎಲ್ಲಿ ಪ್ಲೇಸ್ ಅಂತಾನು ಕೂಡ ಸುದೀಪ್ ಸರ್ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮೇ ಬಿ ನನ್ನ ಪ್ರಕಾರ ಅವ್ರ ಮನೆ ಮುಂದೆ ಯೂಶಲಿ
ಅಲ್ಲಿ ಸೆಲೆಬ್ರೇಟ್ ಎಲ್ಲ ಮಾಡ್ತಿದ್ದು. ನೋಡೋಣ ಯಾವ ಜಾಗ ಕೊಡ್ತಾರೆ. ಪೊಲೀಸವರು ಕೂಡ ಪರ್ಮಿಷನ್ ತಗೊಳ್ಬೇಕಾಗುತ್ತೆ, ಯಾಕಂದ್ರೆ ನೀವು ಜನಗಳು ತುಂಬಾ ಜಾಸ್ತಿ ಆದಾಗ ಕೆಲವೊಂದ್ಸತಿ ಪೊಲೀಸವರು ಹೊಡೆದೋಡ್ಸೋವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಲಾಸ್ಟ್ ಈಗ ಒಂದು 2 ವರ್ಷದ ಕೆಳಗಡೆ ಯಶ್ ಸರ್ ಅವ್ರ ಬರ್ಡೇ ದಿವಸ, ಸೊ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ನಾವು UK ಅಂದರೆ ಲೈಕ್ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಸೊ ಎಲೆಕ್ಟ್ರಿಕ್ ಶಾಕ್ ಕೊಡ್ಸ್ಕೊಂಡು ಫ್ಯಾನ್ಸ್ ಕೊಡ್ಸತ್ತಿರೋದು ನಿಮ್ಗೆ ಗೊತ್ತೇ ಇದೆ. ಸೊ ಆ ಥರ ಆಗಬಾರ್ದು ಅಂತ ಬಿಟ್ಟು ಸೊ ಮುನ್ನೆಚ್ಚರಿಕೆಯಾಗಿ ಸೊ ಏನೇನು ಒಂದು ಪ್ರಿಕಾಷನ್ಸ್ ತಗೋಬೇಕು ಅಂತ ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ ಇವಾಗ. ಸೊ ಒಟ್ನಲ್ಲಿ ಗೈಸ್ ಈ ಒಂದು ಬಿಗ್ ಬಾಸ್ ನನ್ನ ಪ್ರಕಾರ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಬಿಗ್ ಬಾಸ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಅಂಡ್ ಮೋರ್ ಅವ್ರ ಕುತೂಹಲ ತುಂಬಾ ಇದೆ ಗುರು. ಆಕ್ಚುಲಿ ಏನ್ ತರ್ಬೋದು ಥೀಮ್ಗಳನ್ನ, ಏನ್ ಈ ಸತಿ ಸುದೀಪ್ ಸರ್ ಯಾವ ರೀತಿ ಕಾಣಿಸ್ಕೊಳ್ಬಹುದು ಅಂಡ್ ಯಾವ ರೀತಿ ಕಂಟೆಸ್ಟೆಂಟ್ಗಳೇ ಮೇನ್ ಇಂಪಾರ್ಟೆಂಟು. ಸೊ ಆಲ್ರೆಡಿ ಗೈಸ್ ನಾವು ಕಂಟೆಸ್ಟೆಂಟ್ ಲಿಸ್ಟ್ನ ಮಾಡಿದ್ದೀವಿ, ಅದು ಕೂಡ ತುಂಬ ವೈರಲ್ ಆಯ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅದನ್ನು ಕೂಡ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬರ್ಬೋದು. ಎಸಿನ ಈ ಒಂದು 2ನೇ ಪ್ರೋಮೋದಲ್ಲಿ ಏನೇನು ಇರ್ಬೋದು ಅಂತಂದರೆ, ಸೊ ಯಾವ ಥೀಮ್ ಇಟ್ಕೊಂಡು ಬರ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಈ ಒಂದು ಸೀಸನಲ್ಲಿ ಕಾಮನ್ ಪೀಪಲ್ ಇರ್ತಾರ ಇಲ್ಲೋ ಅನ್ನೋದು ಕೂಡ ಗೊತ್ತಾಗ್ಬೋದು ಈ ಪ್ರೋಮೋದಲ್ಲಿ. ಆ್ಯಂಡ್ ಬಿಗ್ ಬಾಸಲ್ಲಿ ಸುದೀಪ್ ಸರ್ ಲುಕ್ ಹೇಗಿರುತ್ತೆ ಅಂತ ತುಂಬ ಕ್ಯೂರಿಯಾಸಿಟಿ ಇದೆ, ಅದು ಕೂಡ ಈ ಪ್ರೋಮೋದಲ್ಲಿ ನೋಡ್ಬೋದು. ಈಗ ಒಟ್ನಲ್ಲಿ ಗೈಸ್ ನಿಮ್ಗೆ ಏನು ಅನ್ಸುತ್ತೆ ಈ ಸತಿ ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಕಂಟೆಸ್ಟೆಂಟ್ಗಳು ಬರ್ಬೋದು ಆ್ಯಂಡ್ ಯಾವ ರೀತಿ ಕಂಟೆಸ್ಟೆಂಟ್ಗಳು ಬಂದರೆ ಚೆನ್ನಾಗಿರುತ್ತೆ? ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಬಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಬಂದರೆ ಈ ಸತಿ ಚೆನ್ನಾಗಿರುತ್ತೆ ಬ್ರೋ ಬಿಗ್ ಬಾಸ್ ಅಂತ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೈಸ್ ಇದಾಗಿತ್ತು ನಮ್ಮ ವಿಡಿಯೋ. ಸೊ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.